ಮಾರ್ಚ್ 6ರವರೆಗೆ ಆರೋಪಿಗಳನ್ನ ಪೊಲೀಸರು ತಮ್ಮ ವಶದಲ್ಲಿ ಇಟ್ಕೊಂಡಿರ್ತಾರೆ. ಆರೋಪಿಗಳ ಹಿನ್ನೆಲೆಯನ್ನ ಸದ್ಯಕ್ಕೆ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಆರೋಪಿಗಳ ಮೊಬೈಲ್ ಇರಬಹುದು, ಫೇಸ್ಬುಕ್ ಹಾಗೇನೆ ಎಕ್ಸ್ಪೋಸ್ಟ್ಗಳು ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಹಿಂದೆ ಅವರು ಯಾವ ಪೋಸ್ಟ್ ಮಾಡಿದ್ರು, ಯಾವ ವಿಷಯವಾಗಿ ಪೋಸ್ಟ್ ಮಾಡಿದ್ರು, ಸೊ ಈ ತರದ ಆಂಗಲ್ ನಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ನಿಷೇಧಿತ ಸಂಘಟನೆಗೆ ಇವರು ಸೇರಿದ್ರಾ, ಯಾರ ಜೊತೆ ಸಂಪರ್ಕದಲ್ಲಿದ್ರು, ಅಷ್ಟಕ್ಕೂ ಪಾಕ್ ಪರ ಘೋಷಣೆಯನ್ನ ಅವರು ಕೂಗಿದ್ಯಾಕೆ, ಈ ಬಗ್ಗೆ ಇಂಚಿಂಚು ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಎಸ್ಪೆಷಲಿ ಈಗ ಟೆಕ್ನಿಕಲ್ ಎವಿಡೆನ್ಸ್ ತುಂಬಾ ಸಾಕ್ಷ್ಯಾಧಾರಗಳನ್ನು ಒದಗಿಸುತ್ತೆ ಇಂಥ ಪ್ರಕರಣಗಳಲ್ಲಿ. ಹಾಗಾಗಿ ಮೂವರು ಆರೋಪಿಗಳ ಮೊಬೈಲ್ ಡಾಟಾ ರಿಟ್ರೀವ್ಗೆ ಈಗ FSLಗೆ ಪೊಲೀಸರು ಕಳಿಸ್ಕೊಟ್ಟಿದ್ದಾರೆ. ಆರೋಪಿಗಳ ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ಸೇರಿದಂತೆ ಈ ಡೇಟಾಗಳನ್ನ ರಿಟ್ರೀವಲ್ ಮಾಡ್ಕೊಳ್ತಾರೆ. ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಕೆಲವರು ಪಾಸ್ ಇಲ್ಲದೆ ವಿಧಾನಸೌಧ ಪ್ರವೇಶ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಮಾರ್ಚ್ 6ರವರೆಗೆ ಆರೋಪಿಗಳನ್ನ ಪೊಲೀಸರು ತಮ್ಮ ವಶದಲ್ಲಿ ಇಟ್ಕೊಂಡಿರ್ತಾರೆ. ಆರೋಪಿಗಳ ಹಿನ್ನೆಲೆಯನ್ನ ಸದ್ಯಕ್ಕೆ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಆರೋಪಿಗಳ ಮೊಬೈಲ್ ಇರಬಹುದು, ಫೇಸ್ಬುಕ್ ಹಾಗೇನೆ ಎಕ್ಸ್ಪೋಸ್ಟ್ಗಳು ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಹಿಂದೆ ಅವರು ಯಾವ ಪೋಸ್ಟ್ ಮಾಡಿದ್ರು, ಯಾವ ವಿಷಯವಾಗಿ ಪೋಸ್ಟ್ ಮಾಡಿದ್ರು, ಸೊ ಈ ತರದ ಆಂಗಲ್ ನಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ನಿಷೇಧಿತ ಸಂಘಟನೆಗೆ ಇವರು ಸೇರಿದ್ರಾ, ಯಾರ ಜೊತೆ ಸಂಪರ್ಕದಲ್ಲಿದ್ರು, ಅಷ್ಟಕ್ಕೂ ಪಾಕ್ ಪರ ಘೋಷಣೆಯನ್ನ ಅವರು ಕೂಗಿದ್ಯಾಕೆ, ಈ ಬಗ್ಗೆ ಇಂಚಿಂಚು ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಎಸ್ಪೆಷಲಿ ಈಗ ಟೆಕ್ನಿಕಲ್ ಎವಿಡೆನ್ಸ್ ತುಂಬಾ ಸಾಕ್ಷ್ಯಾಧಾರಗಳನ್ನು ಒದಗಿಸುತ್ತೆ ಇಂಥ ಪ್ರಕರಣಗಳಲ್ಲಿ. ಹಾಗಾಗಿ ಮೂವರು ಆರೋಪಿಗಳ ಮೊಬೈಲ್ ಡಾಟಾ ರಿಟ್ರೀವ್ಗೆ ಈಗ FSLಗೆ ಪೊಲೀಸರು ಕಳಿಸ್ಕೊಟ್ಟಿದ್ದಾರೆ. ಆರೋಪಿಗಳ ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ಸೇರಿದಂತೆ ಈ ಡೇಟಾಗಳನ್ನ ರಿಟ್ರೀವಲ್ ಮಾಡ್ಕೊಳ್ತಾರೆ. ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಕೆಲವರು ಪಾಸ್ ಇಲ್ಲದೆ ವಿಧಾನಸೌಧ ಪ್ರವೇಶ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಮಾರ್ಚ್ 6ರವರೆಗೆ ಆರೋಪಿಗಳನ್ನ ಪೊಲೀಸರು ತಮ್ಮ ವಶದಲ್ಲಿ ಇಟ್ಕೊಂಡಿರ್ತಾರೆ. ಆರೋಪಿಗಳ ಹಿನ್ನೆಲೆಯನ್ನ ಸದ್ಯಕ್ಕೆ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಆರೋಪಿಗಳ ಮೊಬೈಲ್ ಇರಬಹುದು, ಫೇಸ್ಬುಕ್ ಹಾಗೇನೆ ಎಕ್ಸ್ಪೋಸ್ಟ್ಗಳು ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಹಿಂದೆ ಅವರು ಯಾವ ಪೋಸ್ಟ್ ಮಾಡಿದ್ರು, ಯಾವ ವಿಷಯವಾಗಿ ಪೋಸ್ಟ್ ಮಾಡಿದ್ರು, ಸೊ ಈ ತರದ ಆಂಗಲ್ ನಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ನಿಷೇಧಿತ ಸಂಘಟನೆಗೆ ಇವರು ಸೇರಿದ್ರಾ, ಯಾರ ಜೊತೆ ಸಂಪರ್ಕದಲ್ಲಿದ್ರು, ಅಷ್ಟಕ್ಕೂ ಪಾಕ್ ಪರ ಘೋಷಣೆಯನ್ನ ಅವರು ಕೂಗಿದ್ಯಾಕೆ, ಈ ಬಗ್ಗೆ ಇಂಚಿಂಚು ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಎಸ್ಪೆಷಲಿ ಈಗ ಟೆಕ್ನಿಕಲ್ ಎವಿಡೆನ್ಸ್ ತುಂಬಾ ಸಾಕ್ಷ್ಯಾಧಾರಗಳನ್ನು ಒದಗಿಸುತ್ತೆ ಇಂಥ ಪ್ರಕರಣಗಳಲ್ಲಿ. ಹಾಗಾಗಿ ಮೂವರು ಆರೋಪಿಗಳ ಮೊಬೈಲ್ ಡಾಟಾ ರಿಟ್ರೀವ್ಗೆ ಈಗ FSLಗೆ ಪೊಲೀಸರು ಕಳಿಸ್ಕೊಟ್ಟಿದ್ದಾರೆ. ಆರೋಪಿಗಳ ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ಸೇರಿದಂತೆ ಈ ಡೇಟಾಗಳನ್ನ ರಿಟ್ರೀವಲ್ ಮಾಡ್ಕೊಳ್ತಾರೆ. ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಕೆಲವರು ಪಾಸ್ ಇಲ್ಲದೆ ವಿಧಾನಸೌಧ ಪ್ರವೇಶ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.